ಇವತ್ತು ಮಹಾಶಿವರಾತ್ರಿ. ಕಲಬುರಗಿ ಜಿಲ್ಲೆ ಆಳಂದ ಪಟ್ಟಣದಲ್ಲಿರುವ ಲಾಡ್ಲೆ ಮಶಾಕ್ ದರ್ಗಾದಲ್ಲಿ ಶಿವಲಿಂಗ ಪೂಜೆಗೆ ಕ್ಷಣಗಣನೆ ಶುರುವಾಗಿದೆ. ದರ್ಗಾದಲ್ಲಿನ ಲಿಂಗಕ್ಕೆ ಪೂಜೆ ಸಲ್ಲಿಸಲು 14 ಜನರಿಗೆ ಮಾತ್ರ ಕೋರ್ಟ್ ಅನುಮತಿಯನ್ನ ಕೊಟ್ಟಿದೆ. ಆಂದೋಲನದ ಸಿದ್ದಲಿಂಗ ಸ್ವಾಮೀಜಿ, ಹರ್ಷಾನಂದ ಗುತ್ತೇದಾರ್, ಗುರುಶಾಂತ ಟೆಂಗಳಿ ಸೇರಿದಂತೆ 14 ಜನರಿಗೆ ಪೂಜೆ ಸಲ್ಲಿಸಲು ಅವಕಾಶ ನೀಡಲಾಗಿದೆ. ಮಧ್ಯಾಹ್ನ 2 ರಿಂದ ರಾತ್ರಿ 8 ಗಂಟೆಯವರೆಗೆ ಪೂಜೆ ಸಲ್ಲಿಸಲು ಸಮಯವನ್ನು ನಿಗದಿಪಡಿಸಲಾಗಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಪೊಲೀಸರು ಬಿಗಿ ಬಂದೋಬಸ್ತನ್ನು ಕೈಗೊಂಡಿದ್ದಾರೆ. ಸ್ಥಳದಲ್ಲಿ ಕೆಎಸ್ಆರ್ಪಿ, ಡಿಎಆರ್ ತುಕಡಿ ಸೇರಿದಂತೆ 1500ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ದರ್ಗಾದ ಒಳಗೆ, ದರ್ಗಾದ ಸುತ್ತಮುತ್ತ 40ಕ್ಕೂ ಹೆಚ್ಚು ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. ಎಸ್ಪಿ ಅಡ್ಡೂರು ಶ್ರೀನಿವಾಸುಲು ಅವರು ಭೇಟಿ ನೀಡಿ ಭದ್ರತೆಯನ್ನ ಪರಿಶೀಲನೆ ಮಾಡಿದ್ದಾರೆ. ಇನ್ನು ಎಸ್ಪಿ ಅವರ ಜೊತೆಗೆ ನಮ್ಮ ಪ್ರತಿನಿಧಿ ದತ್ತಾತ್ರೇಯ ಮಾತುಕತೆ ನಡೆಸಿದ್ದಾರೆ, ನೋಡೋಣ. ವಿವಾದಿತ ಲಾಡ್ಲೆ ಮಶಾಕ್ ದರ್ಗಾದಲ್ಲಿನ ಶಿವಲಿಂಗ ಪೂಜೆಗೆ ಇವತ್ತು ಹೈಕೋರ್ಟ್ ಕಲಬುರಗಿಯ ಪೀಠ ಏನಿದೆ 14 ಜನರಿಗೆ ಅವಕಾಶ ನೀಡಿದಂಥ ಹಿನ್ನೆಲೆಯಲ್ಲಿ ಸದ್ಯ ಆಳಂದ ಪಟ್ಟಣದಲ್ಲಿರ್ತಕ್ಕಂಥ ಲಾಡ್ಲೆ ಮಶಾಕ್ ದರ್ಗಾ ಏನಿದೆ, ದರ್ಗಾದ ಸುತ್ತಮುತ್ತ ಸದ್ಯ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಏರ್ಪಡಿಸಲಾಗಿರ್ತಕ್ಕಂಥದ್ದು ಮತ್ತು ಖುದ್ದು ಕಲಬುರಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾದಂಥ ಅಡ್ಡೂರು ಶ್ರೀನಿವಾಸಲವರು ಕೂಡ ಈ ಒಂದು ಭದ್ರತೆಯನ್ನು ಯಾವ ರೀತಿಯಾಗಿ ಭದ್ರತೆ ಕಲ್ಪಿಸಲಾಗಿದೆ ಮತ್ತು ಅವೆಲ್ಲವನ್ನು ಕೂಡ ಪರಿಶೀಲನೆ ಮಾಡ್ತಾ ಇರ್ತಕ್ಕಂಥದ್ದು. ಖುದ್ದು ಸ್ಥಳದಲ್ಲಿ ಅವರೇ ಇದ್ದಾರೆ, ಅವ್ರನ್ನೇ ಮಾತಾಡೋಣ. ಸರ್, ಈಗ ಎಷ್ಟು ಜನರನ್ನು ಈ ಒಂದು ಭದ್ರತೆಗೆ ನಿಯೋಜನೆ ಮಾಡಿದ್ರಿ? ಇವತ್ತು ಆಳಂದ ಪಟ್ಟಣದಲ್ಲಿ ನಾವು ಅರೌಂಡ್ ಅಪ್ರಾಕ್ಸಿಮೇಟ್ಲಿ 1000 ಆಫೀಸರ್ ಸ್ಟಾಫ್ ಡಿಪ್ಲಾಯ್ಮೆಂಟ್ ಆಗಿದೆ. ಜೊತೆಯಲ್ಲಿ KSRP, DR ಮತ್ತು ಸರ್ವೆಲೆನ್ಸ್ಗೋಸ್ಕರ ನಾವು ಕ್ಯಾಮ್ರಾಸ್ ಮತ್ತು ಡ್ರೋನ್ಸು ಡಿಪ್ಲಾಯ್ ಮಾಡಿದ್ದೇವೆ. ಇವತ್ತು ಸೆನ್ಸಿಟಿವ್ ಬಂದೋಬಸ್ತ್ ಇರೋದರಿಂದ ನಾವು ವಿ ಡೋಂಟ್ ವಾಂಟ್ ಟು ಟೇಕ್ ಎನಿ ರಿಸ್ಕ್. ಅದಕ್ಕೋಸ್ಕರ ಎಲ್ಲ ವೆಹಿಕಲ್ ಚೆಕ್ ಮಾಡಿ ಬಿಡ್ತಾ ಇದ್ದೀವಿ. ಏನು ಹೈಕೋರ್ಟ್ ಹೇಳಿದೆ ಸರ್, 2 ರಿಟ್ ಪಿಟಿಷನ್ನಲ್ಲಿ 14 ಜನ ಟೋಟಲ್, ಅವ್ರು ಬಿಟ್ಟು ಬೇರೆಯವ್ರಿಗೆ ಏನಾರು ಅವಕಾಶ ಕೊಡುವಂಥದ್ದು? ಇವತ್ತು 2 ರಿಟ್ ಪಿಟಿಷನಲ್ಲಿ ಟೋಟಲ್ 14 ಜನಕ್ಕೆ ಆಫ್ಟರ್ 2 PM ಪೂಜೆ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ. ಇವತ್ತು ಅವ್ರು ಬಿಟ್ಟು ಬೇರೆ ಯಾರಿಗೂ ಒಳಗಡೆ ಹೋಗಲಿಕ್ಕೆ ಅವಕಾಶ ಇರುವುದಿಲ್ಲ. ಅವ್ರಿಗೆ ಏನಾದ್ರು ಇನ್ಸ್ಟ್ರಕ್ಷನ್ ಸರ್, 14 ಜನರಿಗೆ ಯಾವ ರೀತಿ ಹೋಗಬೇಕು, ಏನು ತೊಗೊಂಡು ಹೋಗಬೇಕು ಅನ್ನೋದು? ಪ್ರತಿ ವರ್ಷದಂತೆ ಈ ವರ್ಷ ಅವರು ನಮಗೆಲ್ಲ ಡೀಟೇಲ್ಸ್ ಕೊಡಬೇಕು. ನಮಗೆ ಆಧಾರ್ ಕಾರ್ಡು ಮತ್ತೆಲ್ಲ ಡೀಟೇಲ್ಸ್ ಕೊಡಬೇಕಾಗುತ್ತೆ. ಮತ್ತು ಅವರು ಮೊಬೈಲ್ ಫೋನ್ಸ್ ಯಾವುದೂ ಅಲೌಡ್ ಇಲ್ಲ. ಮತ್ತು ಅವರು ಏನು ನಿಗದಿಪಡಿಸಿರುವ ಸಮಯದಲ್ಲಿ ಮಾತ್ರ ಅವರು ಪೂಜೆ ಸಲ್ಲಿಸಲಿಕ್ಕೆ ಅವಕಾಶ ಇರುತ್ತೆ. ಇವಿಷ್ಟು ಏನು ಕಲಬುರಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಮಾತು. ಕ್ಯಾಮರಾ ಪರ್ಸನ್ ವಿಜಯ್ ಜೊತೆ ದತ್ತಾತ್ರೇಯ ಪಾಟೀಲ್, TV9 ಕಲಬುರಗಿ. ಇನ್ನು ಶಿವರಾತ್ರಿಯ ಅಂಗವಾಗಿ ಕಲಬುರಗಿಯ ಕೋಟೆ ಆವರಣದಲ್ಲಿ ಶಿವಲಿಂಗ ಪೂಜೆಗೆ ಅವಕಾಶ ಕೊಡುವಂತೆ ಭಾರೀ ಪ್ರತಿಭಟನೆ ನಡೆಸಲಾಯಿತು. ಆದರೆ ಶಿವಲಿಂಗಕ್ಕೆ ಪೂಜೆ ಮಾಡಲು ಪೊಲೀಸರು ಅವಕಾಶವನ್ನ ನೀಡಲಿಲ್ಲ. ಹೀಗಾಗಿ ಪೂಜೆಗೆ ಸಜ್ಜಾಗಿ ಬಂದಿದ್ದ ಹಿಂದೂ ಸಂಘಟನೆಯ ಮುಖಂಡರನ್ನ ಪೊಲೀಸರು ಮುಂಜಾಗ್ರತಾ ಕ್ರಮವಾಗಿ ವಶಕ್ಕೆ ಪಡೆದರು. ಈ ವೇಳೆ ಮಾತಿನ ಚಕಮಕಿಯೂ ನಡೆಯಿತು. ಕೋಟೆ ಆವರಣ ಮತ್ತು ಇಲ್ಲಿರುವ ದೇಗುಲ ಪುರಾತತ್ವ ಇಲಾಖೆ ವ್ಯಾಪ್ತಿಯ ಅಡಿ ಬರುವ ಹಿನ್ನೆಲೆಯಲ್ಲಿ ಪೊಲೀಸರು ಇಲ್ಲಿ ಪೂಜೆ ಮಾಡುವುದಕ್ಕೆ ಅವಕಾಶವನ್ನ ನಿರಾಕರಿಸಿದರು. Bajrang Dal!